ಶ್ರೀಲಕ್ಷ್ಮಿ ಒಂದೇ ನಿಮಿಷ. ಹಿರಿಯ ವಕೀಲರಾದ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್ ಕುಮಾರ್ ಸರ್, ಅವತ್ತು ಮಾತನಾಡಿದ್ರಿ, ನನಗೆ ನೆನಪಿದೆ, ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದನ್ನ ಹರಣ ಮಾಡ್ಲಿಕ್ಕೆ ಹೊರಟ್ರೆ ನಮ್ಮ ಕಾನೂನು ವ್ಯವಸ್ಥೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇವತ್ತು ಹೈಕೋರ್ಟ್ ನೀಡಿರುವ ತೀರ್ಪಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾ ಅಂತ ಹೇಳಿ. ಈಗ ಹೈಕೋರ್ಟ್ ಏನ್ ಮಾಡಿದೆ, ಸಂವಿಧಾನ ಕೊಟ್ಟಂತ ಹಕ್ಕು ಪತ್ರಿಕೆಗಳಿಗೆ ನ್ಯೂಸ್ ಅನ್ನ ಸ್ವಚ್ಛವಾಗಿ ನಿರ್ಭೀತಿಯಿಂದ ಪ್ರಸಾರ ಮಾಡುವಂತ ಹಕ್ಕನ್ನು ಎತ್ತಿ ಹಿಡಿದಿದೆ. ಅರ್ನಬ್ ಗೋಸ್ವಾಮಿ ಅವರ ಮೇಲೆ ಇದ್ದಂತ ಎಫ್ಐಆರ್ ಅನ್ನ ಕ್ವಾಶ್ ಮಾಡಿದೆ. ಕೆಪಿಸಿಸಿ ಮೆಂಬರ್ ಒಬ್ರು ಎಫ್ಐಆರ್ ಅನ್ನ ಟಚ್ ಮಾಡ್ತಾರೆ. ಸೆಕ್ಷನ್ 505 ಆಫ್ ದಿ IPC 505 ಏನ್ ಹೇಳುತ್ತೆ, 2-3 ಕಮ್ಯುನಿಟಿಗಳ ಮಧ್ಯೆ ದ್ವೇಷವನ್ನು ಹರಡಿಸುವಂತ ಸೆಕ್ಷನ್ ಅನ್ನ ಹಾಕ್ತಾರೆ. ಅದನ್ನೇ ಹೈಕೋರ್ಟ್ ಹೇಳುತ್ತೆ. ಒಂದು ನ್ಯೂಸ್ ಅಂತ ಬಂದಾಗ ಸಂವಿಧಾನ ಕೊಟ್ಟಂತ ಹಕ್ಕು ಪರವಾಗಿ ನಾವು ನ್ಯೂಸ್ ಅನ್ನ ಟೆಲಿಕಾಸ್ಟ್ ಮಾಡಿದ್ರೆ 2 ಕಮ್ಯುನಿಟಿ ಅಥವಾ ಯಾವ್ದಾದ್ರು ರಿಲಿಜಿಯನ್ ಮಧ್ಯದಲ್ಲಿನ ದ್ವೇಷ ಮೂಡಿಸುವಂತದ್ದು ಹೇಗಾಗತ್ತೆ? ಇದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗ್ತದೆ ಎಫ್ಐಆರ್ ದರ್ಜ್ ಮಾಡ್ಲಿಕ್ಕೆ. ಮತ್ತು ಪತ್ರಿಕೆಗೆ ಅವರದೇ ಒಂದು ಸ್ವಾತಂತ್ರ್ಯ ಇದೆ, ನಿರ್ಭೀತಿಯಿಂದ ಅವರು ನ್ಯೂಸ್ ಅನ್ನ ಟೆಲಿಕಾಸ್ಟ್ ಮಾಡಬಹುದು. ಒಂದು ಪಕ್ಷ ಅದು ತಪ್ಪು ಅಂತ ಗೊತ್ತಾದಾಗ ಇಮಿಡಿಯೇಟ್ 24 ಗಂಟೆ ಅದನ್ನ ಡಿಲೀಟ್ ಕೂಡ ಮಾಡಿದ್ದಾರೆ. ಹಾಗಿದ್ರು ಕೂಡ 505 ನಲ್ಲಿ ಎಫ್ಐಆರ್ ಹಾಕಿ ಹೆದರಿಸುವಂತದ್ದು, ಪತ್ರಿಕೆಯ ಬಾಯನ್ನು ಮುಚ್ಚುವಂತದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂತ ಅತಿ ದೊಡ್ಡ ದ್ರೋಹ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಅದು ವೆರಿ ಗುಡ್ ಜಡ್ಜ್ಮೆಂಟ್ ಅಂತ ಹೇಳ್ತೀನಿ. ರೈಟ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಕುಮಾರ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಎಸ್ ಶ್ರೀಲಕ್ಷ್ಮಿ, ನೀವು ಹೇಳ್ತಾ ಇದ್ರಿ ನೋಡಿ, ನ್ಯಾಯಾಂಗ ವ್ಯವಸ್ಥೆಯನ್ನ ಅಥವಾ ನಮಗಿರುವ ಕಾನೂನು ಪ್ರಾವಿಷನ್ ಅನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷ್ಯ ಸಿಕ್ಕಿದೆ. 505 ಇರೋದು ಏನಕ್ಕೆ, 2 ಸಮುದಾಯಗಳ ನಡುವೆ ಇರ್ತಕ್ಕಂಥ ದ್ವೇಷ ಹರಡೋದಕ್ಕೆ ಅಂತ. ಆದ್ರೆ ಇಲ್ಲಿ ಹಾಕಿರ್ತಕ್ಕಂಥ ಕೇಸ್ ಏನು, ನಾವು ಪ್ರಸಾರ ಮಾಡಿದ ಸುದ್ದಿ ಏನು, ಅದು ಆಂಬ್ಯುಲೆನ್ಸ್ಗೆ ಸಂಬಂಧಪಟ್ಟಿದ್ದು ಮತ್ತೆ ಮುಖ್ಯಮಂತ್ರಿಗಳ ಕಾನ್ವಾಯ್ ಆಂಬ್ಯುಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಕೇಸು. ಅದಕ್ಕೆ ಇದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕೆ ಅಂದ್ರೆ ಉದ್ದೇಶ ಏನು ಇವ್ರದ್ದು, ಕೇಸ್ ಹಾಕ್ದವ್ರದ್ದು ಉದ್ದೇಶ ಏನು ಅಂತ. ಅದನ್ನ ನಾವು ಕೇಳ್ತಿಲ್ಲ, ಜಸ್ಟಿಸ್ ಎಂ ನಾಗಪ್ರಸನ್ನ ಅವ್ರು ಕೇಳ್ತಾರೆ ಇಲ್ಲಿ ತಪ್ಪು ಏನು ಅಂತ, ವಾಟ್ ಇಸ್ ದ ಅಫೆನ್ಸ್ ಇಲ್ಲಿ ಅಂತ. ಇಲ್ಲಿ ಅಫೆನ್ಸ್ ಏನಾಗಿದೆ, ಏನ್ ರಿಪಬ್ಲಿಕ್ ಕನ್ನಡದವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಬಹಳ ನೇರವಾಗಿ ಕೇಳಿದ್ರೆ ಹೇಳಕ್ಕೆ ಇವ್ರ ಹತ್ರ ಉತ್ತರ ಇರಲಿಲ್ಲ. ಯಾಕಂದ್ರೆ 505 ಯಾವ ರಿಮೋಟೆಸ್ಟ್ ಪಾಸಿಬಿಲಿಟಿನಲ್ಲೂ ಕೂಡ ಈ ಕೇಸ್ಗೆ ಅನ್ವಯನೇ ಆಗೋದಿಲ್ಲ. ಅಂತ ಯಾವ ಪ್ರಕರಣದಲ್ಲೂ, ನೀವು ಬಹಳ ಕರೆಕ್ಟ್ ಆಗಿ ಹೇಳ್ದಂಗೆ ಸ್ಮಿತಾ, ಬೇರೆ ಯಾವ ಪ್ರಕರಣದಲ್ಲೂ ರಿಪಬ್ಲಿಕ್ ಕನ್ನಡ ಯಾವ ತಪ್ಪನ್ನು ಮಾಡಿಲ್ಲದೆ ಇರೋದ್ರಿಂದ ಸತ್ಯ ಹೇಳ್ತೀವಿ, ನಾವು ನಿರ್ಭೀತಿಯಿಂದ ಸತ್ಯ ಹೇಳ್ತೀವಿ. ಹಾಗಾಗಿ ನಮ್ಮನ್ನ ಬೇರೆ ಎಲ್ಲೂ ಮುಟ್ಟಕ್ಕಾಗಲ್ಲ, ಬೇರೆ ಎಲ್ಲೂ ನಮ್ಮನ್ನ ಬಗ್ಬಡಿಯಕ್ಕಾಗಲ್ಲ, ನಮ್ಮನ್ನ ಎದುರಿಸಕ್ಕಾಗಲ್ಲ ಇವ್ರುಗಳಿಗೆ. ಹಾಗಾಗಿ ಇಂಥ ಸುಳ್ಳು ಪಳ್ಳು ಕೇಸ್ ಹಾಕೊಂಡು ಸುಮ್ಮನೆ ನಮ್ಮನ್ನ ಹೆದರ್ಸ ಅಂತ ಒಂದು ಪ್ರಯತ್ನ. ಒಂದಂತೂ ಸತ್ಯ ವೀಕ್ಷಕರೇ, ಇಂಥ ಯಾವ ಫೇಕ್ ಕೇಸ್ಗೂ ನಮ್ಮ ಬಾಸ್ ಅರ್ನಬ್ ಗೋಸ್ವಾಮಿ ಅವರ ಹೆಸರನ್ನ ಹೇಳಿ ಹಾಕಿರ್ತಕ್ಕಂಥ ಒಂದು ಕೇಸ್, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದಂತ ಒಂದು ಸಣ್ಣ ಸುದ್ದಿ ಅದು, ಅದಕ್ಕೆ ಅವ್ರ ಹೆಸರನ್ನ ಎಳತಂದು ಅವರ ಹೆಸರನ್ನ ಇನ್ಫ್ಯಾಕ್ಟ್ ಕೆಡಿಸುವಂತ ಒಂದು ಪ್ರಯತ್ನನ ಮಾಡಿದ್ರು. ಬೇಕಿತ್ತ ಇವೆಲ್ಲ ಅನ್ನೋಂಥ ಪ್ರಶ್ನೆ ಬರುತ್ತೆ. ನಾವಂತೂ ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ಅಥವಾ ರಿಪಬ್ಲಿಕ್ ನೆಟ್ವರ್ಕ್ ಇಂಥ ಯಾವ ಪೊಳ್ಳು ಬೆದರಿಕೆಗಳಿಗೂ ಜಗ್ಗೋರಲ್ಲ, ಬಗ್ಗೋರಲ್ಲ. ನಮ್ಮ ನಿರ್ಭೀತ ಪತ್ರಿಕೋದ್ಯಮನ ನಾವು ಮುಂದುವರಿಸ್ತೀವಿ. ಎಕ್ಸಾಕ್ಟ್ಲಿ ಶ್ರೀಪಾದ್, ನೀವಾಗ್ಲೇ ಮಾತನಾಡ್ತಾ ಇದ್ದ ಹಾಗೆ ನೋಡಿ, ಪ್ರಸಾರ ಮಾಡಿದ ಸುದ್ದಿ ಜನಪರವಾದ ಕಾಳಜಿ ಇದ್ದಿದ್ದು, ಅದರ ಮೂಲ ಉದ್ದೇಶ ಇದ್ದಿದ್ದೆ ಜನರಿಗೆ, ಅದರಲ್ಲೂ ಆಂಬ್ಯುಲೆನ್ಸ್ ನಂತ ವೆಹಿಕಲ್ ಹೋಗ್ತಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಾಹನ ಬಂತು ಅಡ್ಡದಲ್ಲಿ, ಹಾಗಾಗಿ ಆಂಬ್ಯುಲೆನ್ಸ್ಗೆ ತೊಂದರೆ ಆಯ್ತು ಅನ್ನೋ ಸುದ್ದಿ ಬಂದಾಗ ಆ ಸುದ್ದಿಯ ಹಿಂದಿನ ಉದ್ದೇಶ ಜನಪರವಾದ ಕಾಳಜಿ. ಇನ್ಫ್ಯಾಕ್ಟ್ ನಮ್ಮ ರಿಪಬ್ಲಿಕ್ ಕನ್ನಡದ ಟ್ಯಾಗ್ ಲೈನ್ ನಿಮ್ಮ ಧ್ವನಿ ಅಂದ್ರೆ ಜನರ ಧ್ವನಿಯಾಗಿ ನಾವು ಪ್ರಸಾರ ಮಾಡಿದ ಸುದ್ದಿಯಲ್ಲಿ ಇಲ್ಲಿ ಜನಾಂಗೀಯ ದ್ವೇಷ ಎಲ್ಲಿ ಬಂತು, ಸಮುದಾಯಗಳ ನಡುವಿನ ದ್ವೇಷ ಎಲ್ಲಿ ಬಂತು, ಮುಖ್ಯಮಂತ್ರಿಗಳನ್ನ ಅವಹೇಳನೆ ಮಾಡಿದ್ದು, ನಿಂದಿಸಿದ್ದು ಎಲ್ಲಿ ಬಂತು ಅಂದ್ರೆ ಕೇಸ್ ಹಾಕೋರ್ಗೂ ಕೂಡ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು. ಇತ್ತೀಚೆಗೆ ತಾನೇ ರಾಜಣ್ಣ ಅವ್ರು ಬಳಸಿದ ಪದ ಪೊಲೀಸ್ ಇಲಾಖೆ ವಿಚಾರಕ್ಕೆ ಕಾಮನ್ ಸೆನ್ಸ್. ಬಹುಶಃ ಸರ್ಕಾರದ ಪರವಾಗಿ ಯಾರು ಕೇಸ್ ಹಾಕಿದ್ರು ಅವ್ರಿಗೆ ಬೇಕಲ್ವಾ ಕಾಮನ್ ಸೆನ್ಸ್ ಅಂತ. ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನೇರವಾಗಿ ಒಂದು ವಿಚಾರವನ್ನ ಹೇಳೋದೇನಂತಂದ್ರೆ, ಈ ವಿಚಾರವನ್ನ ನೀವು ಎಷ್ಟು ಸೀರಿಯಸ್ ಆಗಿ ತಗೊಂಡು ಕೇಸ್ ಹಾಕುವವರೆಗೂ ಮುಂದುವರೆದರಲ್ಲ, ಅದೇ ರೀತಿ ಪ್ರತಿನಿತ್ಯವೂ ಕೂಡ ನಾವು ಜನರು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸುದ್ದಿ ಮಾಡ್ತೀವಿ. ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ, ಕೆಲಸ ಮಾಡಿ ನೋಡೋಣ. ಎಷ್ಟೋ ಕಡೆ ಇವತ್ತು ನೀವು ಪವರ್ ಕಟ್ ಮಾಡ್ತಾ ಇದ್ದೀರಿ, ರೈತರಿಗೆ ಬೆಳೆಗೆ ನೀರು ಹಾಯಿಸೋದಕ್ಕೆ ಕರೆಂಟ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಸುದ್ದಿ ಮಾಡಿದೀವಿ, ತಗೊಳ್ಳಿ ಸೀರಿಯಸ್ ಆಗಿ, ಕೊಡಿಯಲ್ಲಿ ಕರೆಂಟ್ನ. ಎಷ್ಟೋ ಜನ ಬಡವರು ಇವತ್ತು ಕೂಡ ಹಸಿವಿನಿಂದ ಸಾಯ್ತಾ ಇದ್ದಾರೆ, ಕೊಡಿಯವರಿಗೆ ಆಹಾರನ. ಎಷ್ಟು ಕಡೆ ನಾನು ನಿಮ್ ಪ್ರಾಬ್ಲಮ್ ಮಾಡಕ್ ಹೋದಾಗ ಎಷ್ಟೋ ಮನೆಗಳು ಮುರಿದೋಗಿ ಬಿದ್ದೋಗಿದೆ. ಎಲ್ಲ ಸಂಪೂರ್ಣವಾಗಿ ಚರಂಡಿ ಇಲ್ಲ, ನೀರಿಲ್ಲ, ಸರಿಯಾದ ಯೋಜನೆಗಳೇ ಸಿಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳು ಸಿಗ್ತಿರ್ಬೋದೇನೋ, ಆದ್ರೆ ಸಿಗಬೇಕಾದಂತ ಯೋಜನೆಗಳೇ ಸಿಗ್ತಾ ಇಲ್ಲ. ಇವಾಗ ಗ್ಯಾರಂಟಿ ಯೋಜನೆ ವಿಚಾರವಾಗಿ ನಿಮ್ ಜೊತೆನೂ ಸಾಕಷ್ಟು ಜನ ಮಾತಾಡಿದ್ದಾರೆ. ನಮ್ಗೆ 2,500 ಸಿಗದೆ 4 ತಿಂಗಳಾಯ್ತು ಅಂತ ಹೇಳಿ. ಆಯ್ತು, ನಿಮ್ಮ ಘೋಷಣೆನ ಬಿಟ್ಟು ಬಿಡಿ. ಜನಸಾಮಾನ್ಯರ ಪರವಾಗಿ ನೀವು ಇದ್ದೀವಿ ಅನ್ನೋದಕ್ಕೆ ಪ್ರತಿನಿತ್ಯವೂ ಕೂಡ ಜನರ ಸಮಸ್ಯೆಗಳನ್ನ ನಾವು ನೇರವಾಗಿ ತೋರಿಸ್ತಾ ಇದೀವಿ.
ಪ್ರತಿ ಸುದ್ದಿನೂ ಇದೇ ರೀತಿಯಾಗಿ ಸೀರಿಯಸ್ ಆಗಿ ತಗೊಳ್ಳಿ. ನಾವಿದೀವಿ, ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತು, ಆಯ್ತು ನಾವು ಹೋಗ್ತಾ ಇದೀವಿ ಸ್ಪಾಟ್ಗೆ, ಅದನ್ನ ಸರಿ ಮಾಡ್ತೀವಿ ಅಂತ ಹೇಳಿ ನಿಮ್ಮಿಂದ ಇದೇ ರೀತಿಯ ಒಂದು ಅಶ್ಯೂರೆನ್ಸ್ ಬರಲಿ. ಪ್ರತಿ ವಿಚಾರಗಳನ್ನು ಶ್ರೀಲಕ್ಷ್ಮಿ, ಒಂದೇ ನಿಮಿಷ. ಹಿರಿಯ ವಕೀಲರಾದ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನೀಲ್ ಕುಮಾರ್ ಸರ್, ಅವತ್ತು ಮಾತನಾಡಿದ್ರಿ, ನನಗೆ ನೆನಪಿದೆ, ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದೀವಿ. ಪತ್ರಿಕಾ ಸ್ವಾತಂತ್ರ್ಯ ಅನ್ನೋದನ್ನ ಹರಣ ಮಾಡ್ಲಿಕ್ಕೆ ಹೊರಟ್ರೆ ನಮ್ಮ ಕಾನೂನು ವ್ಯವಸ್ಥೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಇವತ್ತು ಹೈಕೋರ್ಟ್ ನೀಡಿರುವ ತೀರ್ಪಿಂದ ನಾವು ಅರ್ಥ ಮಾಡ್ಕೊಳ್ಬಹುದಾ ಅಂತ ಹೇಳಿ. ಈಗ ಹೈಕೋರ್ಟ್ ಏನ್ ಮಾಡಿದೆ, ಸಂವಿಧಾನ ಕೊಟ್ಟಂತ ಹಕ್ಕು ಪತ್ರಿಕೆಗಳಿಗೆ ನ್ಯೂಸ್ ಅನ್ನ ಸ್ವಚ್ಛವಾಗಿ ನಿರ್ಭೀತಿಯಿಂದ ಪ್ರಸಾರ ಮಾಡುವಂತ ಹಕ್ಕನ್ನು ಎತ್ತಿ ಹಿಡಿದಿದೆ. ಅರ್ನಬ್ ಗೋಸ್ವಾಮಿ ಅವರ ಮೇಲೆ ಇದ್ದಂತ ಎಫ್ಐಆರ್ ಅನ್ನ ಕ್ವಾಶ್ ಮಾಡಿದೆ. ಕೆಪಿಸಿಸಿ ಮೆಂಬರ್ ಒಬ್ರು ಎಫ್ಐಆರ್ ಅನ್ನ ಟಚ್ ಮಾಡ್ತಾರೆ. ಸೆಕ್ಷನ್ 505 ಆಫ್ ದಿ IPC 505 ಏನ್ ಹೇಳುತ್ತೆ, 2-3 ಕಮ್ಯುನಿಟಿಗಳ ಮಧ್ಯೆ ದ್ವೇಷವನ್ನು ಹರಡಿಸುವಂತ ಸೆಕ್ಷನ್ ಅನ್ನ ಹಾಕ್ತಾರೆ. ಅದನ್ನೇ ಹೈಕೋರ್ಟ್ ಹೇಳುತ್ತೆ. ಒಂದು ನ್ಯೂಸ್ ಅಂತ ಬಂದಾಗ ಸಂವಿಧಾನ ಕೊಟ್ಟಂತ ಹಕ್ಕು ಪರವಾಗಿ ನಾವು ನ್ಯೂಸ್ ಅನ್ನ ಟೆಲಿಕಾಸ್ಟ್ ಮಾಡಿದ್ರೆ 2 ಕಮ್ಯುನಿಟಿ ಅಥವಾ ಯಾವ್ದಾದ್ರು ರಿಲಿಜಿಯನ್ ಮಧ್ಯದಲ್ಲಿನ ದ್ವೇಷ ಮೂಡಿಸುವಂತದ್ದು ಹೇಗಾಗುತ್ತೆ? ಇದು ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕಾಗ್ತದೆ ಎಫ್ಐಆರ್ ದರ್ಜ್ ಮಾಡ್ಲಿಕ್ಕೆ. ಮತ್ತು ಪತ್ರಿಕೆಗೆ ಅವರದ್ದೇ ಒಂದು ಸ್ವಾತಂತ್ರ್ಯ ಇದೆ, ನಿರ್ಭೀತಿಯಿಂದ ಅವರು ನ್ಯೂಸ್ ಅನ್ನು ಟೆಲಿಕಾಸ್ಟ್ ಮಾಡಬಹುದು. ಒಂದು ಪಕ್ಷ ಅದು ತಪ್ಪು ಅಂತ ಗೊತ್ತಾದಾಗ ಇಮಿಡಿಯೇಟ್ 24 ಗಂಟೆ ಅದನ್ನ ಡಿಲೀಟ್ ಕೂಡ ಮಾಡಿದ್ದಾರೆ. ಹಾಗಿದ್ರು ಕೂಡ 505 ನಲ್ಲಿ ಎಫ್ಐಆರ್ ಹಾಕಿ ಹೆದರಿಸುವಂತದ್ದು, ಪತ್ರಿಕೆಯ ಬಾಯನ್ನು ಮುಚ್ಚುವಂತದ್ದು, ಇದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವಂತ ಅತಿ ದೊಡ್ಡ ದ್ರೋಹ ಅಂತ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಅದು ವೆರಿ ಗುಡ್ ಜಡ್ಜ್ಮೆಂಟ್ ಅಂತ ಹೇಳ್ತೀನಿ. ರೈಟ್. ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಕುಮಾರ್ ಸರ್, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ಎಸ್ ಶ್ರೀಲಕ್ಷ್ಮಿ, ನೀವು ಹೇಳ್ತಾ ಇದ್ರಿ ನೋಡಿ, ನ್ಯಾಯಾಂಗ ವ್ಯವಸ್ಥೆಯನ್ನ ಅಥವಾ ನಮಗಿರುವ ಕಾನೂನು ಪ್ರಾವಿಷನ್ ಅನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷ್ಯ ಸಿಕ್ಕಿದೆ. 505 ಇರೋದು ಏನಕ್ಕೆ, 2 ಸಮುದಾಯಗಳ ನಡುವೆ ಇರ್ತಕ್ಕಂಥ ದ್ವೇಷ ಹರಡೋದಕ್ಕೆ ಅಂತ. ಆದ್ರೆ ಇಲ್ಲಿ ಹಾಕಿರ್ತಕ್ಕಂಥ ಕೇಸ್ ಏನು, ನಾವು ಪ್ರಸಾರ ಮಾಡಿದ ಸುದ್ದಿ ಏನು, ಅದು ಆಂಬ್ಯುಲೆನ್ಸ್ಗೆ ಸಂಬಂಧಪಟ್ಟಿದ್ದು, ಮತ್ತೆ ಮುಖ್ಯಮಂತ್ರಿಗಳ ಕಾನ್ವಾಯ್ ಆಂಬ್ಯುಲೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಕೇಸು. ಅದಕ್ಕೆ ಇದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾಕೆ ಅಂದ್ರೆ ಉದ್ದೇಶ ಏನು ಇವ್ರದ್ದು, ಕೇಸ್ ಹಾಕ್ದವ್ರದ್ದು ಉದ್ದೇಶ ಏನು ಅಂತ. ಅದನ್ನ ನಾವು ಕೇಳ್ತಿಲ್ಲ, ಜಸ್ಟಿಸ್ ಎಂ ನಾಗಪ್ರಸನ್ನ ಅವ್ರು ಕೇಳ್ತಾರೆ ಇಲ್ಲಿ ತಪ್ಪಿ ಏನು ಅಂತ, ವಾಟ್ ಇಸ್ ದ ಅಫೆನ್ಸ್ ಇಲ್ಲಿ ಅಂತ. ಇಲ್ಲಿ ಅಫೆನ್ಸ್ ಏನಾಗಿದೆ, ಏನ್ ರಿಪಬ್ಲಿಕ್ ಕನ್ನಡದವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಬಹಳ ನೇರವಾಗಿ ಕೇಳಿದ್ರೆ ಹೇಳಕ್ಕೆ ಇವ್ರ ಹತ್ರ ಉತ್ತರ ಇರಲಿಲ್ಲ. ಯಾಕಂದ್ರೆ 505 ಯಾವ ರಿಮೋಟೆಸ್ಟ್ ಪಾಸಿಬಿಲಿಟಿನಲ್ಲೂ ಕೂಡ ಈ ಕೇಸ್ಗೆ ಅನ್ವಯನೇ ಆಗೋದಿಲ್ಲ. ಅಂತ ಯಾವ ಪ್ರಕರಣದಲ್ಲೂ, ನೀವು ಬಹಳ ಕರೆಕ್ಟ್ ಆಗಿ ಹೇಳ್ದಂಗೆ ಸ್ಮಿತಾ, ಬೇರೆ ಯಾವ ಪ್ರಕರಣದಲ್ಲೂ ರಿಪಬ್ಲಿಕ್ ಕನ್ನಡ ಯಾವ ತಪ್ಪನ್ನು ಮಾಡಿಲ್ಲ ಇರೋದ್ರಿಂದ ಸತ್ಯ ಹೇಳ್ತೀವಿ, ನಾವು ನಿರ್ಭೀತಿಯಿಂದ ಸತ್ಯ ಹೇಳ್ತೀವಿ. ಹಾಗಾಗಿ ನಮ್ಮನ್ನ ಬೇರೆ ಎಲ್ಲೂ ಮುಟ್ಟಕ್ಕಾಗಲ್ಲ, ಬೇರೆ ಎಲ್ಲೂ ನಮ್ಮನ್ನ ಬಗ್ಬಡಿಯಕ್ಕಾಗಲ್ಲ, ನಮ್ಮನ್ನ ಎದುರಿಸಕ್ಕಾಗಲ್ಲ ಇವ್ರುಗಳಿಗೆ. ಹಾಗಾಗಿ ಇಂಥ ಸುಳ್ಳು ಪಳ್ಳು ಕೇಸ್ ಹಾಕೊಂಡು ಸುಮ್ಮನೆ ನಮ್ಮನ್ನ ಹೆದರ್ಸ ಅಂತ ಒಂದು ಪ್ರಯತ್ನ. ಒಂದಂತೂ ಸತ್ಯ ವೀಕ್ಷಕರೇ, ಇಂಥ ಯಾವ ಫೇಕ್ ಕೇಸ್ಗೂ ನಮ್ಮ ಬಾಸ್ ಅರ್ನಬ್ ಗೋಸ್ವಾಮಿ ಅವರ ಹೆಸರನ್ನ ಹೇಳಿ ಹಾಕಿರ್ತಕ್ಕಂಥ ಒಂದು ಕೇಸ್, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇಲ್ಲಿ ನಾವು ಪ್ರಸಾರ ಮಾಡ್ತಾ ಇದ್ದಂತ ಒಂದು ಸಣ್ಣ ಸುದ್ದಿ ಅದು, ಅದಕ್ಕೆ ಅವ್ರ ಹೆಸರನ್ನ ಎಳೆತಂದು ಅವರ ಹೆಸರನ್ನ ಇನ್ಫ್ಯಾಕ್ಟ್ ಕೆಡಿಸುವಂತ ಒಂದು ಪ್ರಯತ್ನನ ಮಾಡಿದ್ರು. ಬೇಕಿತ್ತ ಇವೆಲ್ಲ ಅನ್ನೋಂಥ ಪ್ರಶ್ನೆ ಬರುತ್ತೆ. ನಾವಂತೂ ಖಂಡಿತವಾಗ್ಲೂ ರಿಪಬ್ಲಿಕ್ ಕನ್ನಡ ಅಥವಾ ರಿಪಬ್ಲಿಕ್ ನೆಟ್ವರ್ಕ್ ಇಂಥ ಯಾವ ಪೊಳ್ಳು ಬೆದರಿಕೆಗಳಿಗೂ ಜಗ್ಗೋರಲ್ಲ, ಬಗ್ಗೋರಲ್ಲ. ನಮ್ಮ ನಿರ್ಭೀತ ಪತ್ರಿಕೋದ್ಯಮನ ನಾವು ಮುಂದುವರಿಸ್ತೀವಿ. ಎಕ್ಸಾಕ್ಟ್ಲಿ ಶ್ರೀಪಾದ್, ನೀವಾಗ್ಲೇ ಮಾತನಾಡ್ತಾ ಇದ್ದ ಹಾಗೆ ನೋಡಿ, ಪ್ರಸಾರ ಮಾಡಿದ ಸುದ್ದಿ ಜನಪರವಾದ ಕಾಳಜಿ ಇದ್ದಿದ್ದು, ಅದರ ಮೂಲ ಉದ್ದೇಶ ಇದ್ದಿದ್ದೆ ಜನರಿಗೆ, ಅದರಲ್ಲೂ ಆಂಬ್ಯುಲೆನ್ಸ್ ನಂತ ವೆಹಿಕಲ್ ಹೋಗ್ತಿರೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ವಾಹನ ಬಂತು ಅಡ್ಡದಲ್ಲಿ, ಹಾಗಾಗಿ ಆಂಬ್ಯುಲೆನ್ಸ್ಗೆ ತೊಂದರೆ ಆಯ್ತು ಅನ್ನೋ ಸುದ್ದಿ ಬಂದಾಗ ಆ ಸುದ್ದಿಯ ಹಿಂದಿನ ಉದ್ದೇಶ ಜನಪರವಾದ ಕಾಳಜಿ. ಇನ್ಫ್ಯಾಕ್ಟ್ ನಮ್ಮ ರಿಪಬ್ಲಿಕ್ ಕನ್ನಡದ ಟ್ಯಾಗ್ ಲೈನ್ ನಿಮ್ಮ ಧ್ವನಿ ಅಂದ್ರೆ ಜನರ ಧ್ವನಿಯಾಗಿ ನಾವು ಪ್ರಸಾರ ಮಾಡಿದ ಸುದ್ದಿಯಲ್ಲಿ ಇಲ್ಲಿ ಜನಾಂಗೀಯ ದ್ವೇಷ ಎಲ್ಲಿ ಬಂತು, ಸಮುದಾಯಗಳ ನಡುವಿನ ದ್ವೇಷ ಎಲ್ಲಿ ಬಂತು, ಮುಖ್ಯಮಂತ್ರಿಗಳನ್ನ ಅವಹೇಳನೆ ಮಾಡಿದ್ದು, ನಿಂದಿಸಿದ್ದು ಎಲ್ಲಿ ಬಂತು ಅಂದ್ರೆ ಕೇಸ್ ಹಾಕೋರ್ಗೂ ಕೂಡ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು. ಇತ್ತೀಚೆಗೆ ತಾನೇ ರಾಜಣ್ಣ ಅವ್ರು ಬಳಸಿದ ಪದ ಪೊಲೀಸ್ ಇಲಾಖೆ ವಿಚಾರಕ್ಕೆ ಕಾಮನ್ ಸೆನ್ಸ್. ಬಹುಶಃ ಸರ್ಕಾರದ ಪರವಾಗಿ ಯಾರು ಕೇಸ್ ಹಾಕಿದ್ರು ಅವ್ರಿಗೆ ಬೇಕಲ್ವಾ ಕಾಮನ್ ಸೆನ್ಸ್ ಅಂತ. ಎಸ್, ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ನೇರವಾಗಿ ಒಂದು ವಿಚಾರವನ್ನು ಹೇಳೋದೇನಂತಂದ್ರೆ, ಈ ವಿಚಾರವನ್ನು ನೀವು ಎಷ್ಟು ಸೀರಿಯಸ್ ಆಗಿ ತಗೊಂಡು ಕೇಸ್ ಹಾಕುವವರೆಗೂ ಮುಂದುವರೆದರಲ್ಲ, ಅದೇ ರೀತಿ ಪ್ರತಿನಿತ್ಯವೂ ಕೂಡ ನಾವು ಜನರು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸುದ್ದಿ ಮಾಡ್ತೀವಿ. ಇದನ್ನು ಸೀರಿಯಸ್ ಆಗಿ ತಗೊಳ್ಳಿ, ಕೆಲಸ ಮಾಡಿ ನೋಡೋಣ. ಎಷ್ಟೋ ಕಡೆ ಇವತ್ತು ನೀವು ಪವರ್ ಕಟ್ ಮಾಡ್ತಾ ಇದ್ದೀರಿ, ರೈತರಿಗೆ ಬೆಳೆಗೆ ನೀರು ಹಾಯಿಸೋದಕ್ಕೆ ಕರೆಂಟ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನಾವು ಸುದ್ದಿ ಮಾಡಿದೀವಿ, ತಗೊಳ್ಳಿ ಸೀರಿಯಸ್ ಆಗಿ, ಕೊಡಿಯಲ್ಲಿ ಕರೆಂಟ್ನ. ಎಷ್ಟೋ ಜನ ಬಡವರು ಇವತ್ತು ಕೂಡ ಹಸಿವಿನಿಂದ ಸಾಯ್ತಾ ಇದ್ದಾರೆ, ಕೊಡಿಯವರಿಗೆ ಆಹಾರನ. ಎಷ್ಟು ಕಡೆ ನಾನು ನಿಮ್ ಪ್ರಾಬ್ಲಮ್ ಮಾಡಕ್ ಹೋದಾಗ ಎಷ್ಟೋ ಮನೆಗಳು ಮುರಿದೋಗಿ ಬಿದ್ದೋಗಿದೆ. ಎಲ್ಲ ಸಂಪೂರ್ಣವಾಗಿ ಚರಂಡಿ ಇಲ್ಲ, ನೀರಿಲ್ಲ, ಸರಿಯಾದ ಯೋಜನೆಗಳೇ ಸಿಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳು ಸಿಗ್ತಿರ್ಬೋದೇನೋ, ಆದ್ರೆ ಸಿಗಬೇಕಾದಂತ ಯೋಜನೆಗಳೇ ಸಿಗ್ತಾ ಇಲ್ಲ. ಇವಾಗ ಗ್ಯಾರಂಟಿ ಯೋಜನೆ ವಿಚಾರವಾಗಿ
ನಿಮ್ ಜೊತೆನೂ ಸಾಕಷ್ಟು ಜನ ಮಾತಾಡಿದ್ದಾರೆ. ನಮ್ಗೆ 2,500 ಸಿಗದೆ 4 ತಿಂಗಳಾಯ್ತು ಅಂತ ಹೇಳಿ. ಆಯ್ತು, ನಿಮ್ಮ ಘೋಷಣೆನ ಬಿಟ್ಟು ಬಿಡಿ. ಜನಸಾಮಾನ್ಯರ ಪರವಾಗಿ ನೀವು ಇದ್ದೀವಿ ಅನ್ನೋದಕ್ಕೆ ಪ್ರತಿನಿತ್ಯವೂ ಕೂಡ ಜನರ ಸಮಸ್ಯೆಗಳನ್ನ ನಾವು ನೇರವಾಗಿ ತೋರಿಸ್ತಾ ಇದೀವಿ. ಪ್ರತಿ ಸುದ್ದಿನೂ ಇದೇ ರೀತಿಯಾಗಿ ಸೀರಿಯಸ್ ಆಗಿ ತಗೊಳ್ಳಿ. ನಾವಿದೀವಿ, ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡ್ತು, ಆಯ್ತು ನಾವು ಹೋಗ್ತಾ ಇದೀವಿ ಸ್ಪಾಟ್ಗೆ, ಅದನ್ನ ಸರಿ ಮಾಡ್ತೀವಿ ಅಂತ ಹೇಳಿ ನಿಮ್ಮಿಂದ ಇದೇ ರೀತಿಯ ಒಂದು ಅಶ್ಯೂರೆನ್ಸ್ ಬರಲಿ. ಪ್ರತಿ ವಿಚಾರಗಳನ್ನ